ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಫುಲ್ ಊರಿನ ವ್ಲಾಗ್ ಆಗಿರುತ್ತೆ. ತಾತಂದು ಕಾರ್ಯ ಇತ್ತು. ಸೊ ಹಾಗಾಗಿ ನಾನು ಯತ್ವಿಕ್ ದೇವು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರೆಡಿಯಾಗಿ ಕೂತಿದ್ದೀವಿ. ಇವ್ರು ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಮಮ್ಮಿ ಏನು ಮಾಡ್ತಾರೆ ಅಂತ ನೋಡೋಣ. ಮಮ್ಮಿ ಏನು ಮಾಡ್ತಿದ್ದೀರಾ? ಒಂದು ಜೊತೆ ತಗೊಂಡು ಹೋಗ್ಬೇಕಲ್ಲ ನಾಳೆಗೆ. ಸೊ ಹಾಗಾಗಿ ನೀನು ಇದಾಕೊಂತೀಯ ಇದಾಕೊಡ್ತೀಯ? ತೋರಿಸಿ. ಯಾವ್ದು ಬೇಕು ಕಲರು? ತೋರಿಸಿ. ಈ ಕಲರ್ ಇದು ಚೆನ್ನಾಗಿಲ್ಲ. ತೋರಿಸಿ. ಮಮ್ಮಿ ನಿಮ್ಗೆ ಯಾಕೆ ಚೆನ್ನಾಗೈತೆ? ನನಗೆ ಈ ಪ್ಯಾಂಟ್ ಜೊತೆಗೆ ಇದಾಕು ಚೆನ್ನಾಗಿರುತ್ತೆ. ಈ ಪ್ಯಾಂಟ್ ಹಾಂ ಇದಾಕ್ತೀನಿ. ಇಲ್ಲ ಮಮ್ಮಿ, ಇದು ಸರಿ. ಸೊ ಇವಾಗ ಒಂದು ಜೊತೆ ಹೊರಗಡೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಬೇಕು. ಜಾಸ್ತಿ ಬಟ್ಟೆ ಏನಿಲ್ಲ, ಒಂದು ಜೊತೆ ಅಷ್ಟೇ ನಾಳೆಗೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಕ್ರೀಮು ಮತ್ತು ಬ್ರಷು, ಒಂದು ಜೊತೆ ಬಟ್ಟೆ ಅಷ್ಟೇ, ಇನ್ನೇನಿಲ್ಲ. ಪ್ಯಾಕ್ ಮಾಡಿಬಿಟ್ರೆ ಹೊರಡೋದೆ. ನಾವು ರೆಡಿ ಆಗಿದ್ದೀವಿ. ಹಸ್ಬೆಂಡ್ ರೆಡಿ ಆಗಿ ಬಂದಿಲ್ಲ. ಆ್ಯಂಡ್ ಯತ್ವಿಕ್ ಕೂಡ ಇಲ್ಲೇ ಕೂತಿದ್ದಾನೆ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡೋಣ ಅಂತ ರೆಡಿಯಾಗಿದ್ದೀನಿ. ಎಲ್ಲ ಮುಗಿಸ್ದೆ ನೋಡಿ, ಸಿಂಪಲಾಗಿ ಪೂಜೆ ಮಾಡಿದೆ. ಆ್ಯಂಡ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಎಲ್ಲಾದರೂ ಹೋಗೋವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸೊ ಬಂದಾಗ ನಮಗೆ ಟೆನ್ಷನ್ ಇರಲ್ಲ. ಕ್ಲೀನ್ ಮಾಡಬೇಕು ಅನ್ನೋ ಥರ. ಬಂದು ಆರಾಮಾಗಿ ರೆಸ್ಟ್ ಮಾಡಿ, ಮಂಡೇ ಸ್ಕೂಲ್ ಇರೋದ್ರಿಂದ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ, ಪಾತ್ರೆ ಇತ್ತು ಸ್ವಲ್ಪ ಅದಕ್ಕೆ ತೊಳೆದಿಟ್ಬಿಟ್ಟಿದ್ದೀನಿ. ಯತ್ವಿಕ್ಗೆ ಇನ್ನೂ ಬಟ್ಟೆ ಚೇಂಜ್ ಮಾಡಿಲ್ಲ, ಯಾಕಂದ್ರೆ ಅವ್ನು ಬೇಗ ಗಲೀಜು ಮಾಡ್ಕೊತಾನೆ. ಸೊ ಹಾಗಾಗಿ ಹೊರಡೋವಾಗ ಬೇರೆ ಬಟ್ಟೆ ಹಾಕೋಣ ಅಂದ್ಬಿಟ್ಟು. ಏನು ಹಂಗೆ ನೋಡ್ತಾ ಇದೆಯಾ? ಹಾಯ್ ಹೇಳೋ. ಅದೇ ಒಂದು ನೋಡ್ತಾನೆ, ಮಮ್ಮಿ ರೆಡಿ ಆಗಿದ್ದಾರೆ, ನನ್ನ ರೆಡಿ ಮಾಡಿಲ್ಲ ಅಂತ. ಸ್ನಾನ ಎಲ್ಲ ಆಯಿತು, ಬಟ್ ಡ್ರೆಸ್ ಒಂದು ಚೇಂಜ್ ಮಾಡಬೇಕು. ಅವ್ನು ಹೊರಡೋವಾಗ ಮಾಡೋಣ ಅಂತ ಹಾಗೆ ಇದ್ದಾನೆ. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಬರ್ತೀನಿ ಅಂತಿದ್ದಾರೆ, ಇನ್ನೂ ಬಂದಿಲ್ಲ. ಫುಲ್ ಟ್ರಾಫಿಕ್ ಅಂತೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡಬೇಕಂದ್ರೆ ಆಗಲ್ಲ. ರೆಡಿಯಾಗಿಂತ ಮುಂಚೆ ಬೇಕಾದರೆ ಎಷ್ಟೊತ್ತು ಬೇಕಾದರೂ ಕುತ್ಕೊಬೋದು. ರೆಡಿ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಬೇಗನೆ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಲೇಟ್ ಆಯಿತು. ಈ ವ್ಲಾಗ್ ಆಲ್ಮೋಸ್ಟ್ ಎಲ್ಲ ನಮ್ಮ ಊರಿನ ವ್ಲಾಗ್ ಆಗಿರುತ್ತೆ. ಮಳೆ ಬೇರೆ ಬರ್ತಿದೆ. ಮಳೆಲಿ ಹೆಂಗಪ್ಪ ನೋಡಿ, ಇವಾಗ ಮಳೆ ಬಂದು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದಾಗಿದೆ 3:30ಗೆ ರೆಡಿಯಾಗಿ ಕೂತಿದ್ದು ನಾನು. 4ರಿಂದ 5:30ಗೆ ಓಡ್ತಾ ಇದ್ದೀನಿ. ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಫುಲ್ ಜಾಮ್ ಆಗಿದೆ. ಏನ್ರಿ ಸಾಹೇಬ್ರೆ? ಬೇಡ ಅಣ್ಣ, ಹೋಗ್ಬನ್ನಿ, ಒಳ್ಳೇದ. ಇಲ್ಲ ಅಣ್ಣ ಬೇಡ, ಹೋಗ್ಬನ್ನಿ. ಹೇಳು. ಫುಲ್ ಜಾಮ್ ಆಗಿದೆ. ನೀವೇ ಜಾಮ್ ಮಾಡಿದಿರೋದು. ಲೇಟ್ ಆಗೋಯ್ತು. ಜಾಮ್ ಆಗಿದೆ. ಜಾಮ್ ಜೊತೆ ಮಳೆ ಬೇರೆ ಬರ್ತಾ ಇದೆ. ಮಳೆ ಆದರೆ ಇನ್ನೂ ಜಾಮ್. ಮಳೆ ಬಂದರೆ ಇನ್ನೂ ಜಾಸ್ತಿ ಟ್ರಾಫಿಕ್ ಜಾಮ್. ಎಷ್ಟು ಮಳೆ ಬಿಡ್ತೋ ಅಷ್ಟಾಗುತ್ತೆ. ಇಲ್ಲೇ 1 ಅವರ್ ಆಗೋಗುತ್ತೆ. ಮಾತಾಡು. ಏನು ಆಗ್ತಾನೆ ರೋಡು ಅಷ್ಟೆಲ್ಲ ಆಗುತ್ತೆ. 9 ಒಯ್ ಮಳೆ ಇತ್ತು ನನಗೆ. ಆಯ್ತು, ಏನು ತಗೊಂಡೆ? ಹಾಂ, ಪೂರಿ ತಿನ್ಬೇಕು. ದೋಸೆ ತಗೊಳಕ್ಕಂತ ಹೆಂಗಿದೆ ಟಿಫನ್? ಯತ್ವಿಕ್ ಪೂರಿ ತೊಗೊಂಡ, ಇವರು ಪೂರಿ, ನಾನು ಮಸಾಲೆ ದೋಸೆ ತೊಗೊಂಡೆ. ಆಮೇಲೆ ಯತ್ವಿಕ್ಗೆ ಪೂರಿ ಇಷ್ಟ ದೋಸೆ ಇಷ್ಟ ಅಂದ್ಬಿಟ್ಟು ಅವ್ರನ್ನೊಂದು ದೋಸೆ ತಿಂದ. ಸೊ ನಾನು ಇನ್ನೊಂದು ದೋಸೆ. ಹೋಟೆಲ್ ನೋಡ್ಬೋದು, ಈ ಥರ ಇದೆ. ಕಾಫಿ ಅಂತ ನಿಲ್ಲಿಸ್ಬಿಟ್ಟು ಊಟನೇ ಮುಗಿಸ್ಕೊತಾ ಇದ್ವಿ ಅಲ್ಲ. ಮಳೆಲೇ ಜರ್ನಿ ಮಾಡ್ತಾ ಇದ್ದೀವಿ. ಕಾಫಿಗಂತ ನಿಲ್ಸಿದ್ವಿ.
ಎತ್ವಿಕ್ ಊಟ ಮಾಡೋಣ ಮಮ್ಮಿ ಅಂತ. ಸೊ ಹಂಗಾಗಿ ಹೋಟೆಲ್ ನೇಮ್ ಬಂದು ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ, 1 ನಿಮಿಷ. ಶ್ರೀಕೃಷ್ಣ ನೈವೇದ್ಯ ಅಂತೆ ಇಲ್ಲೇ ಏನು ತಂಗಿನ. ಏನ್ ಮಾಡೆ ಚಳಿ. ಶ್ರೀಕೃಷ್ಣ ನೈವೇದ್ಯ ಹೆಂಗಿತ್ತು? ಚೆನ್ನಾಗಿತ್ತು ಊಟ. ಇಷ್ಟ ಆಯ್ತಾ? ಊಟ ಏನಿಲ್ಲ, ಬರೀ ಪೂರಿ ತಿಂದಿಯಲ್ಲ, ಪೂರಿ ಚೆನ್ನಾಗಿತ್ತು. ಓಕೆ ಇತ್ತು. ಯಾಕೆ ಫ್ಲಾಶ್ ಲೈಟ್ ಆನ್ ಆಗ್ತಿಲ್ಲ? ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಹ್ಞೂ. ಮತ್ತೆ ಮಳೆಲೇ ಜರ್ನಿ ಸ್ಟಾರ್ಟ್. ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ. ಸಾಂಗ್ ಸೆಟ್ ಆಗ್ತಿಲ್ಲ, ಹೇಳು. ಫುಲ್ ಮಳೆ ಯಪ್ಪ. ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಗುರುಳು ದಿನ ಹೂವಿನ ಮಾಲೆ. ಲಿರಿಕ್ಸ್ ಹೋಯ್ತು. ಯಶವಂತಪುರದಲ್ಲಿ ಜಾಮ್ ಸ್ಟಾರ್ಟ್ ಆಗಿತ್ತು. ಜಾಮ್ ಇತ್ತು, ಅದ್ರ ಜೊತೆ ಮಳೆ ಸ್ಟಾರ್ಟ್ ಆಯ್ತು. ನೋಡ್ರಿ ಅವ್ನು ಯಾವಾಗ್ಲೂ ವ್ಲಾಗ್ ಮಾಡೋವಾಗ ಮಧ್ಯ ಬರ್ತಾನೆ. ಫುಲ್ಲು ಮಳೆ. ತುಂಬಾ ದಿನನೇ ಆಗೋಗಿತ್ತಲ್ಲ ಈ ತರ ಮಳೆಲಿ ಲಾಂಗ್ ಡ್ರೈವ್. ಕಾಣಿಸ್ತಿದ್ರಾ ಹೆಂಗ ಅನ್ಸ್ತಾ ಇದೆ? ಯಾವ ಸಾಂಗ್ ನೆನಪಾಗ್ತದೆ? ಮುಂಗಾರು ಮಳೆ. ಲೈಟ್ ಆನ್ ಮಾಡಿ, ಲೈಟ್ ಯಾಕೆ ಆಫ್ ಮಾಡ್ತಿದ್ರೆ? ಮುಂಗಾರು ಮಳೆ ಸಾಂಗ್ ಕೇಳ್ಕೊಂಡು ಚೆನ್ನಾಗಿದೆ, ಹೋಗ್ತಾ ಇದೀವಿ. ಏನೋ ಮಾತಾಡ್ಬೇಕಂತ ಕ್ಯಾಮ್ರಾ ಇರ್ತದೆ, ಮತ್ತೆ ಹೋಗ್ತದೆ. ಯಶವಂತಪುರದಿಂದ ಅದೇ ಹೇಳ್ದೆ, ಏನಕ್ಕೂ ಎತ್ತದೆ ಕ್ಯಾಮ್ರಾ. ಇವಾಗ ಕುಣಿಗಲ್ಗೆ 26 ಕಿಲೋಮೀಟರ್ಸ್ ತೋರಿಸ್ತಿದೆ. ಸೊ ಹೋಗ್ಬೇಕು. ಹೋಗೋ ಅಷ್ಟರಲ್ಲಿ 9 ಹೆಚ್ಚು ಕಮ್ಮಿ ಆಗ್ಬಹುದು. 9:30 ರೀಚ್ ಆಗ್ತೀವಿ. ಚಳಿ, ಮಳೆಲಿ ಸ್ಪೀಡಾಗೂ ಹೋಗಕ್ಕಾಗಲ್ಲ. ಅಪ್ಪ ಮಳೇಲಿ ಹೆಂಗ್ ಡ್ರೈವ್ ಮಾಡ್ತಾರೋ. ಅದಕ್ಕೆ ಅವ್ರಿಗೆ ಮೆತ್ತಗೆ ಹೋಗಿ ನಿಧಾನಕ್ಕೆ ಹೋಗಿ ಅನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತೆ ಮುಂದೆ ಸಿಗ್ತೀವಿ. ಎತ್ತು ಹಿಂದೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಎತ್ತು ಹೆಂಗ್ ಕಾಣಿಸ್ತಿದ್ಯಾ ನೀನು? ಗುಮ್ಮ ತರ ಕಾಣಿಸ್ತಿದ್ಯಾ. ಅವ್ನು ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಸೊ ಹೊಡ್ತಾ ಇದ್ದೀವಿ. ಫುಲ್ ಸಾಂಗ್ ಆಡಿರೋದು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರೋದ್ರಿಂದ. ಆ್ಯಂಡ್ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿರ್ತೀನಿ, ಬೇಕಾದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಲೆಫ್ಟ್ ಆರ್ ರೈಟ್? ಬೇಡ ಬೇಡ, ನೀನ್ ತೋರ್ಸಿ, ಇಲ್ಲಿ ಮೇಲೆ ತೋರ್ಸ್ ಪರವಾಗಿಲ್ಲ. ಲೆಫ್ಟ್ ಆರ್ ರೈಟ್? ಲೆಫ್ಟ್. ಓಕೆ, ಪರವಾಗಿಲ್ಲ. ಇನ್ನು ನೋಡಿದ್ರೆ ಅಷ್ಟೇ. ಸ್ವಲ್ಪ ಮಕ್ಳು ಕಳ್ಸ್ರಿ, ಸ್ವಲ್ಪ ಶಾಲ್ದ ಅದೇ ಅಲ್ವಾ? ಅದೇ ರೈಟ್ ಆರ್ ಲೆಫ್ಟ್? ಲೆಫ್ಟ್. ರೈಟ್ ಏನಿತ್ತು? ಇದೇ ಬೆಸ್ಟ್.
ನೀನ್ ಯಾಕೆ ಸ್ವಲ್ಪ ಸ್ವಲ್ಪ ತಿನ್ನು ಅಂತ ಅಂದಂಗೆ ಗೊತ್ತಾಯ್ತು. ಲೆಫ್ಟ್ ಆರ್ ರೈಟ್ ಕತ್ತೈತೋ ಇಲ್ಲ ಲೆಫ್ಟ್ ಆರ್ ರೈಟ್ ಓವರ್ ಆಡ್ತಾಳೆ. ಥೋ ಇವ್ಯಾವ ಬಂದವು ಹೇಳು ಬೇಗ. ಲೆಫ್ಟ್ ಗನವಿ ಕುಡಿ ಒಂದ್ಸತಿ ಚೆನ್ನಾಗಿದೆ. ಫುಲ್ 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 ಕುಡಿಬೇಕು. ಅದೆಲ್ಲ ಇಲ್ಲ. ಸರಿ ಕುಡ್ದಿದ್ದೀನಿ, ಚೆನ್ನಾಗಿದೆ. ಸೂಪರ್ ಹಾಯ್ ಆಗಿದೆ. ಹಾಯ್ ಸೂಪರ್ ಆಗಿದೆ. ಹಾಯ್ Off ಮಾಡಿ ಎಲ್ಲಿ ಈ ಕಡೆ ಹೋಯ್ತು ಲೈಟ್ ಕಾಣಿಸಲ್ಲ ನೋಡಿಲಿ. ನಂದೇ ಕಡ್ದೆ. ಫುಲ್ ಡ್ಯಾನ್ಸ್ ಹಂಗಂದ್ರೆ ನೀನು ಹೆಂಗಿದೆ ಸರ್ ಎದ್ದು ಡ್ಯಾನ್ಸ್ ಮಾಡ್ತೀಯಾ ಮಾಡಿಲ್ವಾ ಮಾಡಿಲ್ವಾ ಹೇಳು ಕರೆಕ್ಟಾಗಿ ಕಾಯ್ಕೊಂಡು ಕೂತಿದ್ದೀವಿ ಟೈಮ್ ಬಂದು ಎಷ್ಟು ಟೈಮ್ ತೋರಿಸ್ಬಿಡ್ತೀನಿ ಈಗ. ಟೈಮ್ ಬಂದು 1:27 1:15 ಆಗಿದೆ. ದೇವ್ರ ಗಣೇಶನ್ ಬಿಡಕ್ಕೆ ಹೋಗಿದ್ದಾರೆ, ಇಲ್ಲೇ ಕಾಯ್ಕೊಂಡು ಕೂತಿದ್ದೀವಿ. ಮತ್ತೆ ಇನ್ನೊಂದ್ಸತಿ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ವೆಯ್ಟ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಕೂತ್ಕೊಂಡು ಸಾಂಗ್ ಆಡ್ತಾ ಇದ್ದಾರೆ. ಜನಪದ ಗೀತೆ, ಜನಪದ ಹಾಡು ಯಾಕೋ ನಿಲ್ಲಿಸ್ಬಿಟ್ರು, ಇವಾಗ ಆಡ್ತಾ ಇದ್ರು. ಟೈಮ್ ಪಾಸ್, ಅವ್ರಿಗೂ ಬೋರ್ ಆಗ್ತಿದೆ, ನಿದ್ದೆ ಬರ್ತಿರುತ್ತಲ್ಲ, ಸೊ ಹಾಗಾಗಿ ಸಾಂಗ್ ಆಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ನೀವು. ಹುಣ್ಣಿಮೆ ಅಲ್ವಾ, ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನೋಡಿ. ಇಲ್ಲಪ್ಪ ಮಗ ದೇವಸ್ಥಾನ ರೌಂಡ್ ಹೊಡಿತಾ ಇದ್ದಾರೆ. ಎದ್ದು ನಿದ್ದೆ ಬಂದಿದೆ, ಬಟ್ ಆದರೂ ಮಲಗ್ತಲ್ಲ ಅವನು. ಫುಲ್ ಇವತ್ತೆಲ್ಲ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದಾನೆ ಅವನಂತೂ.
ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಬಿ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಖುಷಿ ಆಗ್ತಿದೆ ದಿನೇ ದಿನ ಸಬ್ಸ್ಕ್ರೈಬ್ ಆಗ್ತಾ ಇರೋದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.